ಯಾರ್ಯಾರೋ ಕನ್ನಡದ ಹೆಸರು ಹೇಳ್ಕೊಂಡು ಆಸ್ತಿಗಳು ಮಾಡವ್ರೆ ನನ್ನ ಕಣ್ಮುಂದೆ ನನ್ನ ಜೊತೆಲಿ ಇದ್ದವ್ರೆ. ಕನ್ನಡದ ಹೆಸರು ಹೇಳ್ಕೊಂಡು ನಾನು ದುಡ್ಡು ಮಾಡಬೇಕು ಅಂತ ನನಗೆ ಆಸೆ ಇಲ್ಲ. ಅಪ್ಪಾಜಿ ಹೆಸರು ಹೇಳ್ಕೊಂಡು ನಾನು ದುಡ್ಡು ತಿನ್ಬೇಕು ಅನ್ನೋದಿಲ್ಲ. 26ನೇ ವರ್ಷದ್ದು ನಂದು ನೋಡಿ, 26ನೇ ವರ್ಷದ್ದು ನನ್ನ ಕಾರ್ಯಕ್ರಮನ ನಾನು ಮಾಡಿದ್ರು ನನಗೆ ಜನ ಸಂಪರ್ಕ ಮಾಡಿದ್ರೆ ಹೊರತು ನಾನು ಈ ಕಾರ್ಯಕ್ರಮಗಳಲ್ಲಿ ನೋಡಿ, ಮೊನ್ನೆ ವಾಟಲ್ ನಾಗರಾಜ್ ಅವ್ರ ಮಗನ ಮದುವೆ ಹೋಗಿರೋ ಟೈಮಲ್ಲೂ ಪಾಪ ನಮ್ಮ ನಾಯಕರು ಎಷ್ಟೋ ಚೆನ್ನಾಗಿ ನಾನು ಮಾತಾಡ್ಸಿದ್ರು. SK ಕರೀಂ ಖಾನ್, ಶನಿ ಮಹಾದೇವಪ್ಪ, ಹೊನ್ನವಳ್ಳಿ ಕೃಷ್ಣ, ಶಾಂತಮ್ಮ, ಪಾಪಮ್ಮ, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ. ನಮ್ಮ ಅಪ್ಪಾಜಿನೇ ನಾನು ಹೇಳೋದು, ನಾನು ಹೇಳೋದೇ ಅವ್ರಿಗೆ ಅದೇ. ನಾನು ಹೇಳಬೇಕು ಅಂದ್ರೆ ನನಗೆ ಅಪ್ಪ ಅಮ್ಮ, ನನ್ನ ಕುಟುಂಬದವ್ರು ಇವರೆಲ್ಲ. ಒಂದು ಹಳ್ಳಿ ಮರ, ಈ ಹಳ್ಳಿ ಮರ ಎಲ್ಲೈತಿ ಗೊತ್ತಾ ನಿಮಗೆ? ಗಾದ್ನೂರಲ್ಲಿ ಐತಿ. ಆ ಹಳ್ಳಿ ಮರಕ್ಕೆ 5 ಕೊಂಬೆಗಳಿದ್ದಾವೆ. ಈ 5 ಕೊಂಬೆಗಳೇ ಇವೆ. ಯಾರ್ಯಾರೋ ಕನ್ನಡದ ಹೆಸರು ಹೇಳ್ಕೊಂಡು ಆಸ್ತಿಗಳು ಮಾಡವ್ರೆ. ನನ್ನ ಕಣ್ಮುಂದೆ ನನ್ನ ಜೊತೆಲಿ ಇದ್ದವ್ರೆ. ನನ್ನ ಜೊತೆಲಿ ಇದ್ದವರು, ನನ್ನ ಜೊತೆಲಿ ಬೆಳೆದವರು, ಮಾಡಿದವರು ಕನ್ನಡದ ಹೆಸರು ಹೇಳ್ಕೊಂಡು ಎಷ್ಟೋ ಜನ ದುಡ್ಡುಗಳು ಮಾಡ್ಕೊಂಡವ್ರೆ, ಏನೇನೋ ಸಂಘಗಳು ಕಟ್ಕೊಂಡವ್ರೆ. ಕನ್ನಡದ ಹೆಸರು ಹೇಳ್ಕೊಂಡು ನಾನು ಯಾರಿಗೂ ಅನ್ಯಾಯ ಮಾಡಕ್ ಹೋಗ. ಕನ್ನಡದ ಹೆಸರು ಹೇಳ್ಕೊಂಡು ನಾನು ದುಡ್ಡು ಮಾಡ್ಬೇಕು ಅಂತ ನನಗೆ ಆಸೆ ಇಲ್ಲ. ಅಪ್ಪಾಜಿ ಹೆಸರು ಹೇಳ್ಕೊಂಡು ನಾನು ದುಡ್ಡು ತಿನ್ಬೇಕು ಅನ್ನೋದಿಲ್ಲ. ನಾನು ಏನೋ ಒಂದು ಜೀವನ ಮಾಡ್ತೀನಿ, ಇಲ್ಲ ಅನ್ನೋದ್ರ ಜೀವನಕ್ಕೊಂದು ದಾರಿ ಐತೆ. ಆ ದಾರಿ ಮಾಡೋದ್ರಲ್ಲಿ ಒಂದು 100-200 ರೂಪಾಯಿ ಎತ್ತಿಕ್ಬಿಟ್ರೆ ನಾನು ಒಂದು ತಿಂಗಳದ ಸಂಬಳ, ಒಂದು ತಿಂಗಳದ ನನ್ಗೆ ಏನೇ ಬಂದ್ರು ಅಲ್ಲಿ ಎತ್ತಿಕ್ಬಿಡ್ತೀನಿ. ನಾನು ಎತ್ತಿಕ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ನನ್ಗೊಂದು ಉದ್ದೇಶ ಅಷ್ಟು. ಕೆಲವ್ರು ಬರ್ತಾರೆ, ರಾಜುವರೇ ನಾನು ಶಾಲ್ ಕೊಡಿಸ್ಲಾ, ಕೆಲವ್ರೇ ನಾನು ಪೇಟ ಕೊಡಿಸ್ಲಾ, ಕೆಲವ್ರು ನಾನು ಹಾರ ಕೊಡಿಸ್ಲಾ ಅಂತ ಬರ್ತಾರೆ. ಈ ಒಂದು ನನ್ನ ಸಂಪರ್ಕ ನಾನು ಇಟ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ 4 ಕಂಬಗಳು ಹಾಕಿದ್ದೀನಿ. ಮಲ್ಲೇಶ್ವರಂ CTR ಹೋಟ್ಲಿ 7ನೇ ಕ್ರಾಸಲ್ಲಿ ಒಂದು ಹಾಕಿದ್ದೀನಿ. ಮಹಿಳಾ ವಿದ್ಯಾಲಯ ಸ್ಕೂಲ್ ಒಂದು ಹಾಕಿದ್ದೀನಿ. 18ನೇ ಕ್ರಾಸಲ್ಲಿ ಒಂದು ಹಾಕಿದ್ದೀನಿ. ಇನ್ನೊಂದು ಒಳ್ಳೂರ್ಪುರಂ ಒಂದು ಹಾಕಿದ್ದೀನಿ. ತಮಿಳೂರು ಕನ್ನಡ ಫ್ಲಾಗು ನಾನು ಹಾಕಿದ್ದೀನಿ. ಅಲ್ಲಿ ರಾಜ್ಯೋತ್ಸವ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಟೈಮಲ್ಲೂ ನನಗೆ ಸಂಪಿಗೆ ರೋಡು, ಮಲ್ಲೇಶ್ವರಂ ಎಲ್ಲ ಜನ ಆದರೂ ಅಣ್ಣ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಓ ರಾಜು ಅವರು ನೀವು ಮಾಡ್ತೀರಾ? ನನ್ನ ಕಡೆಯಿಂದ ಏನು ಕೊಡಬೇಕು? ತಗೊಳ್ಳಿ, ನನ್ನಿಂದ ಏನು ಮಾಡಿ ಅನ್ನೋ ಈ ಮಟ್ಟಿಗೆ ನನ್ನ ಜನ ಇದ್ದಾರೆ. ಯಾವಾಗ ನಾನು ದಬ್ಬಾಳಿಕೆಗೆ ಹೋಗಿ ಕನ್ನಡದ ಹೆಸರು ಹೇಳ್ಕೊಂಡು, ರಾಜ್ಕುಮಾರ್ ಅವ್ರ ಹೆಸರು ಹೇಳ್ಕೊಂಡು ನಾನು ಮಾಡ್ದವನಲ್ಲ, ಮಾಡಕ್ಕೆ ಹೋಗೋದು ಇಲ್ಲ. ಇಷ್ಟೆಲ್ಲ ನಾನು 26ನೇ ವರ್ಷದ್ದು ನಂದು ನೋಡಿ, 26ನೇ ವರ್ಷದ್ದು ನನ್ನ ಕಾರ್ಯಕ್ರಮನ ನಾನು ಮಾಡಿದ್ರು ನನಗೆ ಜನ ಸಂಪರ್ಕ ಮಾಡಿದ್ರೆ ಹೊರತು ನಾನು ಈ ಕಾರ್ಯಕ್ರಮಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಸುಮಾರು ಸಕಾದಷ್ಟು ಕಾರ್ಯಕ್ರಮ ಮಾಡಿದ್ದೀನಿ, ಇಲ್ಲ ಅನ್ನೋದಲ್ಲ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಾನು ನೋಡಿ, ಚೌಡಯ್ಯ ಮೆಮೋರಿಯಲ್ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಚೌಡಯ್ಯ ಮೆಮೋರಿಯಲ್ ನಾನು ಕಾರ್ಯಕ್ರಮ ಮಾಡೋ ಟೈಮಲ್ಲೂ ನಾನು ಇದುವರೆಗೂ ನನಗೆ ಯಾರೂ ಆ ಭಾವನೆ ನಾನು ಇಟ್ಕೊಂಡಿಲ್ಲ. ಕೇಳಿ ಅಣ್ಣವ್ರ ಹೆಸರು ಹೇಳ್ಕೊಂಡು ಮಾಡಿ ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ನನಗೆ ನನ್ನ ಮಕ್ಕಳಿಗೆ ಆಸ್ತಿ ಮಾಡಬೇಕು ಅನ್ನೋ ನನಗೇನು ಆ ಥರ ಭಾವನೆ ನನಗೆ ಬಂದಿಲ್ಲ. ನೋಡಿ, ಮೊನ್ನೆ ವಾಟಲ್ ನಾಗರಾಜ್ ಅವ್ರ ಮಗನ ಮದುವೆ ಹೋಗಿರೋ ಟೈಮಲ್ಲೂ ಪಾಪ ನಮ್ಮ ನಾಯಕರು ಎಷ್ಟೋ ಚೆನ್ನಾಗಿ ನಾನು ಮಾತಾಡ್ಸಿದ್ರು. ನಾನು ಸುಮಾರು ಇವತ್ತುವರೆಗೂ ನನ್ನ ಹತ್ರ ದಾಖಲೆ ಐತೆ. 700 ಜನಕ್ಕೆ ನಾನು ಸನ್ಮಾನ ಮಾಡಿದ್ದೀನಿ. SK ಕರೀಂ ಖಾನ್, ಶನಿ ಮಹಾದೇವಪ್ಪ, ಹೊನ್ನವಳ್ಳಿ ಕೃಷ್ಣ, ಹಳೆಬ್ರಿಗೆಲ್ಲ ಹೇಳ್ಕೊಂಡು, ಶಾಂತಮ್ಮ, ಪಾಪಮ್ಮ, ಮಂಜು ಮಾಲಿನಿ, ಈಗಿನ ಬಿರೇದಾರರು, ಡಿಂಗ್ರಿ ನಾಗರಾಜು, ಕಲಾವಿದರು. ನಾನು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನು ಬಿಡಿಸ್ತೀನಿ, ಕಲಾವಿದರನ್ನು, ಪತ್ರಕರ್ತರು, ಮಾಧ್ಯಮದವರು, ಸಮಾಜ ಸೇವಕರು. ನೀವು ಕೇಳಿದ್ರ ಮೂ ಗೋವಿಂದರಾಜ್ ಅವ್ರಿಗೆ? ಮೂ ಗೋವಿಂದರಾಜು ರೈಲಿಗೆ ಸಿಕ್ಕಿ ತೀರೋಗ್ಬಿಟ್ರು, ಕನ್ನಡ ಹೋರಾಟಗಾರ. ಅವರು ಹೆಂಡತಿಗೆ ದಿನಭಾಗ್ಯಮ್ಮ ಅಂತ, ರಾಮಮೂರ್ತಿ ಅವ್ರ ಹೆಂಡತಿ, ರಾಮಮೂರ್ತಿ ಅವ್ರು ಕನ್ನಡ ಬಾವುಟ ಕಂಡಿಡಿದವ್ರು ರಾಮಮೂರ್ತಿ. ಅವ್ರ ಜೊತೆ ನಾನು ಹೋರಾಟ ಮಾಡಿದ್ದೀನಿ. ರಾಮಮೂರ್ತಿ ಅವ್ರ ಜೊತೆ ಹೋರಾಟ ಮಾಡಿದ್ದೀನಿ, G. ನಾರಾಯಣ್ ಕುಮಾರ್ ಜೊತೆ ಹೋರಾಟ ಮಾಡಿದ್ದೀನಿ, ವಾಟಲ್ ನಾಗರಾಜ್ ಅವ್ರ ಜೊತೆ ಹೋರಾಟ ಮಾಡಿದ್ದೀನಿ, ಪ್ರತಿಯೊಬ್ಬರ ಜೊತೆನೂ ಹೋರಾಟ ಮಾಡಿದ್ದೀನಿ. ನಾನು ಇಲ್ಲ ಅನ್ನೋದಲ್ಲ. ಕನ್ನಡದ ಹೆಸರು ಹೇಳ್ಕೊಂಡು, ಅಪ್ಪಾಜಿ ಹೆಸರು ಹೇಳ್ಕೊಂಡು ನನಗೆ ಬುದ್ಧಿ ಇಲ್ಲ, ಭಾವನೆ ಬರಲಿಲ್ಲ. ಆ ಭಾವನೆ ನಾನು ಇವತ್ತು ನನ್ನ ಹೆಂಡತಿ ಮಕ್ಕಳು ಅಷ್ಟೇ. ನನ್ನ ಹೆಂಡತಿ ಹೂವು ಕಟ್ತಾರೆ ಇಲ್ಲಿ ಕೂತ್ಕೊಂಡು. ರಾಜ್ಕುಮಾರ್ ಹೆಸರು ಹೇಳಿ ನಾನು ಬಿಲ್ಡಿಂಗ್ ತೊಗೊಬೇಕು ಮಾಡಬೇಕು ಏನೋ ಒಂದು ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ. ಜೀವನ ನಾವು ಹಾಕೋದು 2 ಮಡೆ ಬಟ್ಟೆಗೆ ಜನಗಳ ಹತ್ರ ಯಾಕೆ ಅದು? ಗಡ್ಡೆಯದಾಗಿ ಸುಮ್ಮನೆ ರಾಜ್ಕುಮಾರ್ ಅನ್ನುವಂಥ ಹೆಸರು ಕೇಳಿದಾಗ ನಿಮಗೆ ಇವತ್ತಿಗೂ ಏನು ಅನಿಸುತ್ತೆ? ನನಗೆ ನನ್ನ ತಂದೆ ತಾಯಿ ಜ್ಞಾಪನ ಬಂದಂಗೆ ಆಗ್ತೈತಿ. ರಾಜ್ಕುಮಾರ್ ಅಂತ ಹೆಸರು ಬಂದಾಗ ನಮ್ಮ ಅಪ್ಪಾಜಿನೇ ನಾನು ಹೇಳೋದು, ನಾನು ಹೇಳೋದೇ ಅವ್ರಿಗೆ ಅದೇ. ಅಮ್ಮನ ಫೋಟೋಗಳನ್ನು ಇವತ್ತು ಅಮ್ಮನ ನಾನು ಹೇಳಬೇಕು ಅಂದ್ರೆ ನನಗೆ ಅಪ್ಪ ಅಮ್ಮ ಅಂತ ಹೇಳಬೇಕು. ನನ್ನ ಕುಟುಂಬದವ್ರು ಇವರೆಲ್ಲ. ಒಂದು ಹಳ್ಳಿ ಮರ, ಈ ಹಳ್ಳಿ ಮರ ಎಲ್ಲೈತಿ ಗೊತ್ತಾ ನಿಮಗೆ? ಗಾದ್ನೂರಲ್ಲಿ ಐತೆ. ದೊಡ್ಡ ಹಳ್ಳಿ ಮರ. ಅಲ್ಲಿ ಅಪ್ಪಾಜಿ ಕೂತ್ಕೊಂತ ಇದ್ದೆ. ಆ ಹಳ್ಳಿ ಮರಕ್ಕೆ 5 ಕೊಂಬೆಗಳಿದ್ದಾವೆ. ಈ 5 ಕೊಂಬೆಗಳೇ ಇವೆ. ಒಂದು ಸುಬ್ರಹ್ಮಣಿ, ಒಂದು ಗಣಪತಿ, ಒಂದು ಅಯ್ಯಪ್ಪ, ಒಂದು ಲಕ್ಷ್ಮಿ, ಒಂದು ಸರಸ್ವತಿ. ಇವರು 5 ಕೊಂಬೆಗಳು. ಈ 5 ಕೊಂಬೆಗಳಿಗೆ ನಾವೆಲ್ಲ ಎಲೆಗಳಿದ್ದಂಗೆ. ಅಭಿಮಾನಿ
ದೇವರುಗಳಾಗಿದ್ದೀವಿ. ಇನ್ನು ಮುಂದೆ ಬರೋರು ಅವರು ಅಭಿಮಾನಿಗಳು ದೇವರುಗಳಾಗ್ತಾರೆ. ಕನ್ನಡ ಐತೆ ಅಂದ್ರೆ ಇವೆರಡರಿಂದ. ಇವತ್ತು ಏನೋ ನಾವು ಹೇಳ್ಬೋದು, ನಾನು ಕನ್ನಡ ಕಟ್ಟಿದೆ, ನಾನು ಹಂಗೆ ಕಟ್ಟಿದೆ, ಹಿಂಗೆ ಕಟ್ಟಿದೆ, ನಾನು ಚಿತ್ರರಂಗ ಹಂಗೆ ಬೆಳೆಸ್ತೆ ಅಂತ ಹೇಳ್ತಾರೆ. ಇವೆರಡು ಇರೋವರೆಗೂ ಕರ್ನಾಟಕನಂತ ಅಲ್ಲ, ಇಡೀ ದೇಶದಲ್ಲಿ ನೀವೆಲ್ಲನ ನೋಡಿ, ಅಪ್ಪ ಅಮ್ಮ ಮಗ ಒಂದೇ ಕಡೆ ಹಾಕಿರೋದು, ಅದು ದೇವ್ರ ಸಮಾನ. ಈಶ್ವರ, ಪಾರ್ವತಿ, ಗಣಪತಿ 3 ಜನ. ಆ ಒಂದು ಪುಣ್ಯಭೂಮಿಗೆ ದಿಸಕ್ಕೆ 1000 ಜನ ಬರ್ತಾರೆ. ದೇವ್ರಿಗೆ ಹೆಂಗೆ ನಮಸ್ಕಾರ ಮಾಡ್ತಾರೆ, ಅವ್ರ ತಂದೆ ತಾಯಿಗೆ ನಮಸ್ಕಾರ ಮಾಡೋದು, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಇವತ್ತು ಅಲ್ಲಿ ಏನಾಗಿದೆ, ದೇವಸ್ಥಾನ ಆಗಿದೆ. ಅವ್ರು ಆ ಥರ ಬಂದಿರೋದಕ್ಕೋಸ್ಕರ ಅವ್ರು ಮಾಡ್ತಾರೆ ಅಷ್ಟೇ. ನಾನು ಹೇಳೋದು ಬರೀ ಚಿತ್ರರಂಗದಲ್ಲೇ ನಾವು ಹೇಳ್ತೀನಿ ಅಂತ ಅಲ್ಲ ಹೇಳೋದು ಅವ್ರಿಗೆ. ಆ ಚಿತ್ರರಂಗದಕ್ಕಿಂತ ನಡವಳಿಕೆನೂ ಅದೇ ಥರನೇ ಇದ್ದಾರೆ. ನಮ್ಮ ಶಿವಣ್ಣನೂ ಅಷ್ಟೇ, ಯಾರಿಗೂ ದೇವ್ರಿಗೂ ಬೇರೆಯವ್ರಿಗೆ ಯಾರಿಗೂ ಆ ಥರ ಮಾತಾಡಿದವರು ಅಲ್ಲ. ನಮ್ಮ ರಾಘಣ್ಣನೂ ಮಾತಾಡಲ್ಲ, ಅಪ್ಪು ಸಾರು ಮಾತಾಡಲ್ಲ. ಆ ಅಣ್ಣವರು ಒಂದು ಮಾತು ಹೇಳ್ತಿದ್ರು, ನಮ್ಗೆಲ್ಲೋ ಒಂಥರ ಅಣ್ಣವ್ರ ಮಾತು ಕೇಳಿದೆ, ಪರಚಿಂತೆ ನಮಗೇತೆ ಕಯ್ಯ, ನಮ್ಮ ಚಿಂತೆನೇ ನಮಗೆ ಸಾಕಯ್ಯ, ಕೂಡಲ ಸಂಗಮ ದೇವ. ನಮ್ಗೆ ಚಿಂತೆ ಇರ್ತೈತೆ, ಬೇರೆಯವ್ರಿಗೆ ಕಟ್ಕೊಂಡಿದ್ರು. ಅದಕ್ಕೆ ದೊಡ್ಡ ಕುಟುಂಬ ಅಂತ ಹೇಳೋದು. ದೊಡ್ಡ ಮನೆ ಕುಟುಂಬ ಅನ್ನೋದು ಇದಕ್ಕೆ ಕರೆಯೋದು. ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅವರು ಯಾವತ್ತೂ. ಚಿತ್ರ ಮಾಡ್ಬೇಕಾದ್ರೆ ನಾವು ನೋಡ್ದಂಗೆಲ್ಲ ಕಣ್ಣ ನೋಡ್ಬೇಕಾದ್ರೆ ಡೈರೆಕ್ಟ್ರು, ನಿರ್ಮಾಪಕರು, ಕ್ಯಾಮ್ರಾಮನ್ನು ಅಲ್ಲೆಲ್ಲ ಕೂತು ಫಸ್ಟು ನಿರ್ಮಾಪಕರಿಗೆ ಅನ್ನದಾತು ಅಂತ ಕರ್ಬಿಟ್ಟು ಹಿಂಗೆ ನಮಸ್ಕಾರ ಮಾಡ್ತಾಯಿದ್ರು. ಅನ್ನದಾತರು ನೀವು ಅನ್ನೋರು. ಡೈರೆಕ್ಟ್ರಿಗೆ ನಮ್ಮನ್ನು ಮಾಸ್ಟರ್ ಇದ್ದಂಗೆ ನೀವೆಲ್ಲ ಅನ್ನೋದು ಕೈ ಇದು ಮಾಡೋರು. ದೊಡ್ಡವರಾದರೆ ಕೈ ಮುಗಿಯೋರು, ಚಿಕ್ಕರಾಗಿ ತೆಪ್ಪುಟ್ಟು ಇಲ್ಲೊಂದು ಮುತ್ತು ಇಕ್ಕೋರು. ವಯಸ್ಸಿಗಿನ್ನೂ ಚಿಕ್ಕಾಗಿದ್ರೆ ಇಲ್ಲೊಂದು ಮುತ್ತಿಕ್ಕರು, ಇಲ್ಲೊಂದು ಮುತ್ತಿಕ್ಕರು ಅನ್ನೋರು. ಅನ್ನೂ ವಯಸ್ಸಾಗಿದ್ರೆ ಖಾಲಿ ಬಿಡೋರು. ನಾವೆಲ್ಲ ನೋಡ್ತಾ ಇದ್ವಿ ಅದೊಂದು ಪದ್ಧತಿ. ಕ್ಯಾಮ್ರಾಗೆ ಬಂದ್ಬಿಟ್ಟು ಹಿಂಗೆ ನೋಡಿ, ಕ್ಯಾಮ್ರಾ ಏನಾದರೂ ಅಲ್ಲಿ ಬಂದರೆ ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾಗೆ ಹಿಂಗೆ ನಮಸ್ಕಾರ ಮಾಡಿ, ಸೂರ್ಯಂಗೆ ನಮಸ್ಕಾರ ಮಾಡಿ, ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಆಮೇಲೆ ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾನು ಸುಮಾರು ನೋಡಿದ್ದೀನಿ, ಇಲ್ಲ ಅನ್ನೋದಲ್ಲ, ಸುಮಾರು ನೋಡಿದ್ದೀನಿ. ಅಣ್ಣವರು ಯಾವುದೇ ಚಿತ್ರರಂಗದ ಹೋಗಿ ಹಿಂದೆ ನಾನು ಫಾಲೋ ಮಾಡ್ತಲೇ ಇರ್ತೀನಿ, ನೋಡ್ತಲೇ ಇರ್ತದಾಗೆ. ಕಾರ್ಮಿಕರಿಗೆ ಎಲ್ಲರಿಗೂ, ಅವನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಎಲ್ಲರಿಗೂ ನಮಸ್ಕಾರ ಮಾಡಿ, ಚೆನ್ನಾಗಿದ್ದೀನಪ್ಪ, ಏನೇ ಊಟ ಆಯ್ತೇನೆಯ ಬಾರಿಯ ಅಂತ ಕರೆದ್ಬಿಟ್ಟು ಅಷ್ಟು ಚೆನ್ನಾಗಿ ಅವ್ರನ್ನ ಮಾತಾಡಿಸಿ. ಚಿತ್ರರಂಗ ಅವಾಗ ಹೆಂಗಿತ್ತು ಅಂತಂದರೆ, ಅಣ್ಣವ್ರು ಬರ್ತಾರೆ ಅಂದರೆ ಇಡೀ ನಮ್ಮ ಕಾರ್ಮಿಕರೆಲ್ಲರೂ, ನಾನು ಕಣ್ಣಾರ ನೋಡಿ ಕಾರ್ಮಿಕರೆಲ್ಲರೂ ನಿಂತ್ಕೊಂಡು ಅಣ್ಣವ್ರು ನಮಸ್ಕಾರ ಮಾಡಿ ಫಸ್ಟು ಮಾತಾಡಿಸಿ ಫೋಟೋ ಇಳಿಸಿ ಆಮೇಲೆ ಕೆಲಸ ಮಾಡ್ತಾಯಿದ್ರು. ಅದು ಅವಾಗಿನ ಚಿತ್ರರಂಗ ಹೆಂಗಿತ್ತು ಅಂದರೆ, ಕೋಣೆ ಒಳಗಡೆ ನಡೀತಾ ಇತ್ತು, ಬರೀ ಮನೆ ಒಳಗಡೆ ಶೂಟಿಂಗ್ ನಡೀತಾ ಇತ್ತು. ಈಗ ಮನೆ ಆಚೆಗಡೆ ಬಂತು. ಅವ್ನು ನೋಡ್ತಾರೆ ಇಷ್ಟೇ ಚಿತ್ರರಂಗ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ಶೂಟಿಂಗ್ ನೋಡ್ಬಿಟ್ಟು ಏನು ಮಾಡ್ತಾನೆ, ಅವ್ನು ಮೊಬೈಲ್ ಹಿಡ್ಕೊತಾರೆ. ಆ ಮೊಬೈಲ್ ಹಿಡ್ಕೊಂಡು ಇನ್ನೊಬ್ರಿಗೆ ಹೋಗಿ ಹೇಳ್ತಾನೆ, ನೋಡು ನಾನು ಶೂಟಿಂಗ್ ಹೋಗಿದ್ದೆ, ನೋಡ್ಕೊಂಬಂದೆ, ನೋಡಿ ಇಲ್ಲಿ ಫೋಟೋ ಹಿಡ್ಕೊಂಡೆ ಅಂತ ತೋರಿಸ್ತಾನೆ. ಅವಾಗ ಅವನ ಮನ್ಸಿಗೆ ಏನಾಗ್ತೈತೆ, ಇಷ್ಟೇ ಏನೋ ಇದು ಅಂತ ತಿಳ್ಕೊತಾರೆ. ಈ ಮೊಬೈಲ್ ಬಂದಮೇಲೆ ಚಿತ್ರರಂಗಕ್ಕೆ ಏನಾಯ್ತು ಅಂತಂದರೆ ತುಂಬ ಹೋಗಿದಾಯ್ತು. ಕಾರ್ಮಿಕರಿಗೆ ಎಲ್ಲರಿಗೂ ನೋವಾಯ್ತು, ಇಲ್ಲ ಅನ್ನೋದಿಲ್ಲ. ಅಣ್ಣವರು, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ನಮ್ಮ ವಿಷ್ಣುವರ್ಧನ್ ಇರೋ ಟೈಮಲ್ಲಿ ಹೆಂಗೆ ಅಂದರೆ ನಾವು ನೋಡ್ತಾ ಇದ್ದೀವಿ, ಚಿತ್ರರಂಗಕ್ಕೆ ಹೋಗ್ಬೇಕು ಅಂದರೆ ಇಲ್ಲಿಂದ 3 ಮೈಲಿ ದೂರ ನಿಂತ್ಕೊತಾ ಇದ್ದವು. ಗೀತಾಂಜಲಿ ಟಾಕೀಸು, ನವರನ್ ಟಾಕೀಸು, ಉಲ್ಲಾಸು, ನಮ್ಮ ಗೋವರ್ಧನ್ನು, ಹಳೆ ಟಾಕೀಸ್ಗಳು 3 ಟೈಮ್ ಟಿಕೆಟ್ ಸಿಗ್ಬಾರ್ದು ಲೈನೇ ನಿಂತ್ಕೊಂಡು ನಾವು ಟಿಕೆಟ್ ತೊಗೊಳ್ತಾ ಇದ್ದವು. ಆ ಥರ ಒಂದು ಇತ್ತು ಚಿತ್ರರಂಗ. ಮಾರ್ನಿಂಗ್ ಶೋ ಪಿಕ್ಚರ್ಗೆ ಹೋಗ್ಬೇಕು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ನಿಂತ್ಕೊಂಡ್ಬಿಡ್ತಾ ಇದ್ದು ಗೀತಾಂಜಲಿ ಟಾಕೀಸ್ ಹತ್ರ. 6 ಗಂಟೆಗೆ ನಿಂತ್ಕೊತಾ ಇದ್ದು. ನಾನು ಅದ್ರ ಬಗ್ಗೆ ಮಾತಾಡೋಷ್ಟಲ್ಲ, ಏನೋ ನಾವು ಅಪ್ಪಾಜಿ ಹತ್ರ ಇದ್ದೋ, ಇದೊಂದು ನನಗೆ ಹೊಟ್ಟೆದು ಜೀವನದ ಮಾಡೋಕ್ಕೆ ಕೊಟ್ಟಿದ್ರು, ಆ ದಾರಿ ಇದ್ದು. ಅವ್ರು ನನ್ನ ಕುಟುಂಬದಲ್ಲೂ ಆ ಥರ ಇದ್ದರು. ಇವಾಗಲೂ ನನ್ನ ಕುಟುಂಬದಲ್ಲೂ ಇದ್ದೀನಿ, ಆ ಥರ ಕುಟುಂಬದಲ್ಲೇ ನಾನು ಬೆಳ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಇದಾಗಿತ್ತು MR ರಾಜು ಸರ್ ಅಲಿಯಾಸ್ ಕನ್ನಡ ರಾಜು ಅವರ ಒಟ್ಟಾರೆ ಸಂದರ್ಶನ. ಬಹಳ ವಿಶೇಷ ಅನಿಸೋದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಕುಟುಂಬದ ಜೊತೆ ಒಡನಾಟವನ್ನ ಯಾರೆಲ್ಲ ಹೊಂದಿರ್ತಾರೆ ಅವರೆಲ್ಲರ ಮನಸ್ಸಿನ ಮಾತುಗಳು ಬಹುತೇಕ ಇದೇ ಆಗಿರುತ್ತೆ. ಯಾಕಂದ್ರೆ ಅಭಿಪ್ರಾಯಗಳು ಬದಲಾಗೋದಿಲ್ಲ, ವ್ಯಕ್ತಿಗಳು ಬದಲಾಗ್ತಾರೆ. ಅವರ ಜೊತೆ ಯಾರೇ ಒಡನಾಟ ಹೊಂದಿದ್ರು, ಯಾರೇ ಸ್ನೇಹ ಸಂಬಂಧವನ್ನು ಹೊಂದಿದ್ರು, ಹತ್ತಿರದಿಂದ ಅವರನ್ನ ಬಲ್ಲವರು ಹೇಳುವಂತಹ ಬಹುತೇಕ ಅಭಿಪ್ರಾಯಗಳು ಒಂದೇ ಆಗಿರುತ್ತೆ. ಎಸ್, ಅದು ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ವ್ಯಕ್ತಿತ್ವದಲ್ಲಿ ಇದ್ದಂತಹ ವಿಶೇಷತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಸಮಾಜಕ್ಕೆ ಏನು ಕೊಟ್ಟರು ಅಂತ ನಾವೇನಾದರೂ ಪ್ರಶ್ನೆ ಕೇಳಿದರೆ ಫಸ್ಟು ನಾವು ಕಂಡುಕೊಳ್ಬೇಕಾಗಿರೋದು ಅವರ ವ್ಯಕ್ತಿತ್ವವನ್ನು. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಷ್ಟು ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದಂತಹ ಮತ್ತೊಬ್ಬ ಕಲಾವಿದರು ಇಲ್ಲವೇ ಇಲ್ಲ. ಸೊ ಆ ಪಾತ್ರ ವೈವಿಧ್ಯತೆ ಇವತ್ತಿಗೂ ನಮಗೂ ಕನಕದಾಸ, ಹಿರಣ್ಯಕಶಿಪು, ಕುಂಬಾರ, ಮಯೂರ, ಕವಿರತ್ನ, ಕಾಳಿದಾಸ, ಕೃಷ್ಣದೇವರಾಯ, ಇವು ನೇಮ್ ಎನಿ ಐತಿಹಾಸಿಕ ಅಥವಾ ಪೌರಾಣಿಕ, ಅದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಕಣ್ಮುಂದೆ ಬರುತ್ತದು. ರಾಮ ಇರಬಹುದು, ಕೃಷ್ಣ ಇರಬಹುದು. ಶಿಖರದ ಎತ್ತರಕ್ಕೆ ಒಬ್ಬ ಬೆಳೆದಂತಹ ನಟ ಸಮಾಜಕ್ಕೆ ಏನು ಕೊಡಬಲ್ಲರು ಅಂದರೆ, ಕರ್ನಾಟಕದ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ, ಕನ್ನಡದ ಪ್ರತಿನಿಧಿಯಾಗಿ, ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು
ಅದಕ್ಕೆ ಹೇಳಿದ್ದು ರಾಷ್ಟ್ರಕವಿ ಕುವೆಂಪು ಅವರು, ಕರ್ನಾಟಕದಲ್ಲಿ ವಿಶ್ವ ಮಾನವ ಸಂದೇಶವನ್ನು ಸಾರುವಂತಹ ವ್ಯಕ್ತಿ ಯಾರಾದರೂ ಇದೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತ. ಅನಾಕೃಷ್ಣರಾಯರು, ಖ್ಯಾತ ಸಾಹಿತಿಗಳು ಕೂಡ ಒಂದು ಕಡೆ ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲದೆ ಹೋಗಿದ್ರೆ ಕನ್ನಡ ಚಿತ್ರರಂಗಕ್ಕೆ ಪ್ರತ್ಯೇಕ ಅಸ್ತಿತ್ವವೇ ಇರ್ತಾ ಇರಲಿಲ್ಲ ಅಂತ. ಹೀಗೆ ಅನೇಕ ವಿಚಾರಗಳನ್ನು ನಾವು ಉಲ್ಲೇಖ ಮಾಡ್ಬೋದು. ಸರ್, ಧನ್ಯವಾದ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.